ಜೈ ಶ್ರೀ ದುರ್ಗಾಂಬ ಹರ ಹರ ಮಹಾದೇವ್. ನಮಸ್ತೆ ವೀಕ್ಷಕರೇ. ಇವಾಗಿನ ವಿಷಯ ದೈವಶಕ್ತಿಯನ್ನು ಹೇಗೆ ಸಿದ್ಧಿಸ್ಕೊಳ್ಳೋದು. ಹಾಗೆ ತುಂಬ ಜನರ ಪ್ರಶ್ನೆ ಇದೆ, ತುಂಬ ಜನ ಪ್ರಯತ್ನದಲ್ಲಿ ಕೂಡ ಇದ್ದೀರಿ. ದೈವಶಕ್ತಿನ ಹೇಗೆ ಸಿದ್ಧಿ ಮಾಡ್ಕೊಳ್ಳೋದು, ಸಿದ್ಧಿನೇ ಆಗ್ತಾಯಿಲ್ಲ. ಒಬ್ಬರನ್ನ ಕೇಳಿದ್ರೆ ಒಂಥರ ಹೇಳ್ತಾರೆ, ಇನ್ನೊಬ್ಬರನ್ನ ಕೇಳಿದ್ರೆ ಇನ್ನೊಂದು ಥರ ಹೇಳ್ತಾರೆ. ಕುಂಡಲಿನಿ ಆ್ಯಕ್ಟಿವ್ ಹೇಳ್ತಾರೆ, ಇನ್ನೊಬ್ರು ಕೇಳಿದ್ರೆ ಕಿವಿಯಲ್ಲಿ ಮಂತ್ರ ಹೇಳ್ತಾರೆ, ಇನ್ನೊಬ್ರು ಕೇಳಿದ್ರೆ ಸಿದ್ಧಿ ಆಗುತ್ತೆ ಬಿಡು ಹೋಗಪ್ಪ, ಇನ್ನೊಬ್ರು ಕೇಳಿದ್ರೆ ಕಾರ್ಡಿಯೋ ಕುತ್ಕ ಅಂತ ಹೇಳ್ತಾರೆ, ಮತ್ತೊಬ್ಬರು ಕೇಳಿದ್ರೆ ಇನ್ನೇನೋ ಹೇಳ್ತಾರೆ ಅಲ್ವಾ. ನೀವು ನಿಜವಾದ ಸಿದ್ಧಿಗಳನ್ನು ಕೇಳಬೇಕು. ದೈವಶಕ್ತಿಯನ್ನು ಸಿದ್ಧಿ ಮಾಡ್ಕೊಳ್ಳೋದು ಹೇಗೆ? ಉದಾಹರಣೆಗೆ ಈಗ ನೋಡಿ, ನಾವು ತಪಸ್ಸು ಕೂತು ತಪಸ್ಸನ್ನು ಆಚರಣೆ ಮಾಡಿ 5 ವರ್ಷ ಆಯಿತು ತಪಸ್ಸನ್ನು ಮಾಡ್ತಾನೇ ಇದ್ದೇವೆ. ಅರೇನ ನೋಡಿ, ನಮಗೆ ಇವಾಗ ನೀವು ನೋಡ್ಬೋದು ಜಾಡೆ ಬಂದಿದೆ, ದೈವಶಕ್ತಿ ಕನೆಕ್ಟ್ ಆಗಿದೆ. ನಮ್ಮನ್ನು ನೋಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಇವರು ಸಿದ್ಧಿ ಪುರುಷರು, ಸಿದ್ಧಿಗಳು ಅಂತ. ಏನಂತಾರೆ ಅಕ್ಷತೆ? ಹೌದಾ? ಹಾಗೆಯೇ ಈಗ ನಿಮಗೆ ಸಿದ್ಧಿ ಮಾಡಬೇಕು ಅಂದರೆ ಖಂಡಿತ ನಮ್ಮ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಅಥವಾ ನಮಗೆ ಒಂದು ವಾಟ್ಸಪ್ ಮಾಡಿ. ಹಾಗೆ ನಿಮ್ಮದೇನೇ ಪ್ರಶ್ನೆ ಇದ್ರೂ ಕಮೆಂಟ್ ಮಾಡ್ಬೋದು. ಅರ್ಥ ಆಯ್ತಾ? ದೈವಶಕ್ತಿಯನ್ನು ಸಿದ್ಧಿ ಮಾಡಿಕೊಳ್ಳೋದು ತುಂಬ ಸುಲಭ. ನಾವು ನಿಜ ಹೇಳ್ಬೇಕಂದ್ರೆ ದಿನವನ್ನು ನಾವು ಇಡೀ ದಿನವನ್ನು ತಿನ್ನೋದ್ರಲ್ಲೇ ಸಮಯನ ಕಳೀತೇವೆ. ಅಂದರೆ ತಿನ್ನೋದಕ್ಕೆ ನಾವು ಸಮಯನ ಎತ್ತಿಡ್ತೇವೆ. ಬಿಟ್ಟರೆ ಒಂದು ದೇವರ ನಾಮ ಜಪ ಆಗಿರಲಿ, ದೇವರ ಭಕ್ತಿ ಆಗಿರಲಿ, ಇದಕ್ಕೆಲ್ಲ ನಾವು ಸಮಯನೇ ಕೊಡ್ತಾ ಇಲ್ಲ ಇವಾಗ ದಿನ. ಅದಾಯ್ತಾ? ಇದಕ್ಕೆಲ್ಲ ನಾವು ಸಮಯ, ದೇವರ ಭಕ್ತಿ, ದೇವರ ನಾಮ ಜಪ ಇದಕ್ಕೆ ಸಮಯ ಜಾಸ್ತಿ ಕೊಟ್ಟರೆ ನಮಗೆ ಸಿದ್ಧಿ ಮಾರ್ಗ ಸಿಗ್ತಾಯಿತ್ತು ಬೇಗ ಎಲ್ರಿಗೂ ಕೂಡ. ಇವತ್ತಿನ ದಿನ ಸಮಯ ಬೇಡದೇ ಇರೋ ಮಾತುಗಳಿಗೆ, ಬೇಡದೇ ಇರೋ ವಿಷಯಗಳಿಗೆ ಕಾಲಹರಣ ಆಗ್ತದೆ. ಬಿಟ್ಟರೆ ಬೇಕಾಗಿರೋ ವಿಷಯಗಳಿಗೆ ಕಾಲಹರಣ ಆಗಲ್ಲ. ಮತ್ತು ಇನ್ನೊಂದು ವಿಷಯ ಏನು ಕೇಳಿದ್ರೆ, ನೀವು ನಿಜವಾಗ್ಲೂ ಸಿದ್ಧಿ ಮಾಡಬೇಕು ಅಂತ ಇದ್ದರೆ ಯಾವುದಾದ್ರು ಒಂದು ಮಂತ್ರ ಹಿಡ್ಕೊಂಡ್ರೆ ಸಾಕು. ಜಪ ಮಂತ್ರ ಅಥವಾ ನಿಮಗೆ ದೇವಿ ಮಂತ್ರ ಬೇಕಾ ಅಥವಾ ಶಿವ ಮಂತ್ರ ಬೇಕಾ, ಸರಿನಾ? ಆ ಮಂತ್ರ ಹೇಗೆ ಅಂದರೆ ನೀವು ಬಿಡಲೇಬಾರ್ದು. ಪ್ರತಿ ಕ್ಷಣ ಹೇಳೋದು ಅಥವಾ ಜಪ ಮಾಡೋದು ಮಾಡ್ತಾ ಇರಬೇಕು. ಮತ್ತು ಏನು ಗೊತ್ತಾ, ಮಂತ್ರ ಜಪ ಮಾಡುವಾಗ ನಿಮಗೆ ಬಾಡಿ ಹೀಟ್ ಆಗ್ಬೋದು, ತಲೆನೋವು ಬರ್ಬೋದು, ಸುಸ್ತಾಗ್ಬೋದು. ಕುತ್ಕೊಂಡಾಗ ನಿಮ್ಗೆ ಹೇಳೋಕ್ಕಾಗಲ್ಲ, ನಿಂತ್ಕೊಂಡು ಹೇಳ್ಬೋದು. ಅಥವಾ ಸುಸ್ತಾದರೆ ಕುತ್ಕೊಂಡು ಹೇಳೋಕ್ಕಾಗಲ್ಲ ಅಂದರೆ, ಬಾಡಿ ಹೀಟ್ ಆಯ್ತು ಅಂದರೆ ನೀವು ಸ್ನಾನ ಮಾಡಬೇಕು, ನೀರು ಜಾಸ್ತಿ ಕುಡಿಬೇಕು. ಮತ್ತು ಮುಖ್ಯವಾಗಿ ನಮಗೆ ಸಿದ್ಧಿಗಳಿಗೆ ಬೇಕಾಗಿರುವಂಥ ಒಂದು ದೈವಶಕ್ತಿ ಸಿದ್ಧಿ ಮಾಡಬೇಕು ಅಂದರೆ ನಮಗೆ ಹಣ್ಣು ಮತ್ತು ನೀರು ತುಂಬ ಮುಖ್ಯವಾಗಿರ್ತದೆ ಆಹಾರವಾಗಿ. ಅರ್ಥಾಯ್ತಾ? ಹಣ್ಣು ನೀರು ನಾವು ಆಹಾರವಾಗಿ ಅಳವಡಿಸ್ಕೊಂಡ್ಬಿಟ್ರೆ ಖಂಡಿತ ದೈವಶಕ್ತಿಯನ್ನು ತುಂಬ ಸುಲಭವಾಗಿ ಸಿದ್ಧಿ ಮಾಡ್ಬೋದು. ಸಿದ್ಧಿ ಮಾಡೋದೇನು ಕಷ್ಟ ಅಲ್ಲ. ನಾನೆಲ್ಲ ಒಂದು 6-7 ತಿಂಗಳಲ್ಲೇ ನನಗೆ ಸಿದ್ಧಿ ಆಗಲಿಕ್ಕೆ ಶುರುವಾಗಿತ್ತು. ಅರ್ಥಾಯ್ತಾ? ಈಗ 5ನೇ ವರ್ಷ ಆಯಿತು. 5ನೇ ವರ್ಷ ಆದಮೇಲೆ ನನಗೆ 4ನೇ ವರ್ಷಕ್ಕೆ ಈ ಥರ ಜಡ ಎಲ್ಲ ಬಂದಿತ್ತು. ಇದ್ರ ದೈವಶಕ್ತಿ ದೈವ ವಿಷಯಗಳೆಲ್ಲ ನಂಗೆ ಗೊತ್ತಾಗ್ತಾಯಿತ್ತು. ಅರ್ಥಾಯ್ತಾ? ಕರೆಕ್ಟಾಗಿ ಪ್ರಯತ್ನ ಬಿಟ್ಟರೆ 4-5 ತಿಂಗಳಲ್ಲ, ಒಂದು 3 ತಿಂಗಳಲ್ಲೇ ದೈವಶಕ್ತಿ ಸಿದ್ಧಿಯಾಗಲಿ ಶುರುವಾಗ್ತದೆ. ಅಂದರೆ ಕೆಲವು ವಿಚಾರಗಳು ನಿಮ್ಗೆ ಗೊತ್ತಾಗಲಿ ಶುರುವಾಗ್ತದೆ. ಕೆಲವು ವಿಷಯಗಳು, ಆಧ್ಯಾತ್ಮಿಕ ವಿಷಯಗಳು, ಹಾಗೆ ಕೆಲವು ಸಮಸ್ಯೆಗಳು ಪ್ರತಿಯೊಂದು ನಿಮ್ಗೆ ಗೊತ್ತಾಗ್ತದೆ. ಏನು ಹೇಳಿ, ಒಂದು 3 ತಿಂಗಳಲ್ಲಿ ನೀವು ನಿಜವಾಗ್ಲೂ ಒಂದು ಸಿದ್ಧಿ ಮಾಡ್ತೀರಾ, ಒಂದು ಧರ್ಮದ ಕೆಲಸ ಮಾಡ್ತೀರಾ ಅಂದರೆ ಖಂಡಿತ ನಿಮಗೆ ದೇವರು ಸಪೋರ್ಟ್ ಮಾಡ್ತಾನೆ. ಯಾರಿಗೆಲ್ಲ ದೈವಶಕ್ತಿಯನ್ನು ಸಿದ್ಧಿ ಮಾಡಬೇಕು, ಮೊದಲನೇದಾಗಿ ಹಣ್ಣು ಮತ್ತು ನೀರನ್ನು ಅಳವಡಿಸ್ಕೊಳ್ಳಿ ಆಹಾರವನ್ನಾಗಿ. ಎರಡನೇದು ಓಂ ನಮಃ ಶಿವಾಯ ಮಂತ್ರ ಆರಿಸ್ಕೊಳ್ತಿರೋ, ಅಥವಾ ಓಂ ಶ್ರೀ ದುರ್ಗಾಯ ನಮಃ ಆರಿಸ್ಕೊಳ್ತಿರೋ, ಅಥವಾ ಓಂ ಶ್ರೀ ಮಹಾಕಾಳಿಯ ನಮಃ ಆರಿಸ್ಕೊಳ್ತಿರೋ, ಈ ಥರ ಮಂತ್ರವನ್ನು ಆರಿಸ್ಕೊಂಡ್ರೆ ಸಾಕು. ಒಂದೇ ಮಂತ್ರ ನೀವು ಜಪ ಬಾಯಿಂದ ಹೇಳ್ತಾ ಇದ್ದರೆ ಸಾಕು. ಸರಿ, ಅದನ್ನು ಕಂಟಿನ್ಯೂ ಮಾಡ್ಕೊಂಡೋದ್ರೆ ಆಯಿತು, ಸಿದ್ಧಿ ಆಗ್ತಾ ಹೋಗ್ತದೆ. ಸಿದ್ಧಿ ಅಂದರೆ ಏನು? ನಾವು ನೀವು ಬೇಕಿದ್ರೆ ನೋಡಿ, ನಾವು ದೇವ್ರ ಮೇಲೆ ಜಪ ಮಾಡುವಾಗ ನಮಗೆ ಹೊಟ್ಟೆ ಹಸಿವೇ ಆಗಲ್ಲ. ಸಿದ್ಧಿ ಅಂದರೆ ಹಾಗೆ, ನಾವು ಇಡೀ ದಿನವನ್ನು ದೇವರ ಜಪ ಮಾಡ್ತಾ 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 ಇಡೀ ದಿನವೇ ಕಳಿಬೇಕು. ಆಮೇಲೆ ಸಾಯಂಕಾಲ ಒಂದು 6 ಗಂಟೆ ಆದಮೇಲೆ ಒಂದು ಹಣ್ಣು ನೀರು ಈ ಥರ ಕುಡ್ಕೋಬೇಕು. ಅರ್ಥ ಆಯ್ತಾ? ಅಂದರೆ ಹೊಟ್ಟೆ ಫುಲ್ ಖಾಲಿ ಬಿಡಬೇಕು. ಅಂದರೆ ಯಾವಾಗ ನಮ್ಮ ದೇಹ ನೀರಲ್ಲೇ ಬೆರೆತು ಹೋಗ್ತದೆ, ನಾನು ನೀರು ಕುಡ್ಕೊಂಡೇ ಒಂದು 2 ದಿನ 1 ದಿನ ಕಳಿಬೋದು ಅಂತ ನಮ್ಮ ಮನಸ್ಸಿಗೆ ಅನಿಸಿದಾಗ
ಆಗ ನಮಗೆ ಏನೋ ಒಂದು ದೈವಶಕ್ತಿ ಸಿದ್ಧಿ ಆಗ್ತಾ ಇದೆ ಅನ್ನೋ ಸೂಚನೆ ಸಿಗ್ತದೆ. ಗೊತ್ತಾಯ್ತಾ? ಆಗ ನಮ್ಗೆ ಸಿದ್ಧಿ ಆಗ್ತಾ ಇದೆ ಅಂತ ಅರ್ಥ. ಒಂದಿನ ನೀರು ಕುಡ್ಕೊಂಡೆ ಒಂದಿನ ಕಳಿತೀವಿ, ನೀರು ಕುಡ್ಕೊಂಡೆ 2 ದಿನ ಕಳಿತೀವಿ ಅಂದರೆ ನಮಗೆ ದೈವಶಕ್ತಿ ಸಿದ್ಧಿಗಳು ಶುರುವಾಗಿದೆ ಅಂತ ಅರ್ಥ. ಆ ಥರ ಕಳೆದ್ರು, ಆ ಥರ ಯಾಕೆ ಕಳಿಬೇಕು ಅಂದರೆ ನಮ್ಮ ದೇಹದಲ್ಲಿ ಉಪ್ಪು, ಖಾರ, ಹುಳಿ ಅಂಶ ಎಲ್ಲ ಇರ್ತದೆಲ್ಲ ಹೋಗಬೇಕಲ್ಲ. ಇದೆಲ್ಲ ಹೋದ್ಮೇಲೆ ನಾವು ಹಣ್ಣು ನೀರೆಲ್ಲ ಇದ್ದರೆ ದೈವಶಕ್ತಿ ಸಿದ್ಧಿ ಆಗ್ತಾ ಹೋಗ್ತದೆ. ದೇವರ ಆಹಾರ ಯಾವುದಂದರೆ ಹಣ್ಣು ಮತ್ತು ನೀರು. ಇದು ಎಲ್ಲ ದೇವರುಗಳು ತಗೊಳ್ತಿರುವಂಥ ಆಹಾರ ಆಗಿತ್ತು ಮೊದಲು, ಋಷಿಗಳಾಗಿರ್ಬೋದು, ದೇವರುಗಳಾಗಿರ್ಬೋದು. ಅದಕ್ಕೆ ಹಣ್ಣು ಯಾವುದಾದ್ರು ಹಣ್ಣಲ್ಲ, ಬಾಳೆಹಣ್ಣು, ಈ ಎಳನೀರಂತೂ ತುಂಬ ಶ್ರೇಷ್ಠ. ಎಳನೀರು ಅಂದರೆ ಗೊತ್ತಾಯ್ತಲ್ಲ, ತೆಂಗಿನಕಾಯಿ ಎಳನೀರು, ಎಳನೀರು, ಬಾಳೆಹಣ್ಣು ಮತ್ತು ಪಪ್ಪಾಯಿ, ಪೇರೆಲ್ಲ, ಈ ಥರ ಎಲ್ಲ ಹಣ್ಣುಗಳನ್ನು ತಗೊಳ್ಬೋದು ನಾವು. ಮಾವು, ಈ ಥರ ಎಲ್ಲ ಹಣ್ಣುಗಳು ತಗೊಂಡ್ರೆ ಸಿದ್ಧಿ ಆಗಲಿಕ್ಕೆ ತುಂಬ ಅನುಕೂಲ ಆಗ್ತದೆ. ಸರಿನಾ? ನಿಮ್ಮ ದೇವಶಕ್ತಿ ಸಿದ್ಧಿಯಲ್ಲಿ ಏನೇನಾದರೂ ಪ್ರಶ್ನೆ ಇದ್ದರೆ ಖಂಡಿತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಜೈ ಶ್ರೀ ದುರ್ಗಾಂಬ, ಹರ ಹರ ಮಹಾದೇವ.